ಪರಪ್ಪನ ಅಗ್ರಹಾರದ ಅಧ್ವಾನ ಮಾಸುವ ಮುನ್ನವೇ ಈಗ ಧಾರವಾಡ ಸೆಂಟ್ರಲ್ ಜೈಲಿಂದಲೇ ಕೂತ್ಕೊಂಡು ಪಾಗಲ್ ಪ್ರೇಮಿಯೊಬ್ಬ ವಿಡಿಯೋ ಕಾಲ್ ಮಾಡಿ ಹುಡುಗಿಗೆ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಅದಕ್ಕೆ ಸಂಬಂಧಪಟ್ಟ ಬ್ರೇಕಿಂಗ್. ಧಾರವಾಡ ಸೆಂಟ್ರಲ್ ಜೈಲಿಂದಲೇ ಅಪ್ರಾಪ್ತೆಗೆ ವಿಡಿಯೋ ಕಾಲ್. ಧಾರವಾಡ ಜೈಲಲ್ಲಿ ಕೈದಿ ಸಾಮ್ರಾಜ್ಯ, ಅವರಾಡಿದ್ದೇ ಆಟ. ಜೈಲಲ್ಲಿದ್ದರೂ ಜಗ್ಗದ ಪಾಗಲ್ ಪ್ರೇಮಿ. ಖಾಕಿ ಕೋಟೆಯಲ್ಲಿ ಕೈದಿಗಳಿಗೆ ಮೊಬೈಲ್ ಸೌಭಾಗ್ಯನ. ಸಲಾಕಿಗಳ ಹಿಂದಿದ್ದರೂ ಸುಲಭವಾಗಿ ಸಿಗುತ್ತಿದೆಯಾ ಸ್ಮಾರ್ಟ್ ಫೋನು. ಪೋಕ್ಸೋ ಕೇಸ್ನಲ್ಲಿ ಜೈಲು ಸೇರಿದ್ದರೂ ಹುಡುಗಿಗೆ ತಪ್ಪದ ಕಿರಾತಕನ ಕಾಟ. ನನ್ನ ಪರ ಸಾಕ್ಷಿ ಹೇಳದಿದ್ರೆ ಅಶ್ಲೀಲ ವಿಡಿಯೋ ವೈರಲ್ ಎಂದ ಕಾಮುಕ. ಏನ ಅಹಂಕಾರ ನೋಡಿ. ಸಿಸಿಟಿವಿ ಕಣ್ಗಾವಲಲ್ಲಿದ್ದರೂ ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡ್ತಾನೆ. ಹಿಂದೂ ಬಾಲಕಿಗೆ ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿರುವ ಆರೋಪ. ಒಳಗೋಗಿರೋದು ಪೋಕ್ಸೋ ಪ್ರಕರಣದಲ್ಲಿ. ಯಾವುದೋ ಕಾಲೇಜು ಕ್ಯಾಂಪಸ್ಸಿನ ಗೋಡೆ ಮೇಲೆ ಕೂತ್ಕೊಂಡು ಮಾಡಿರೋ ವಿಡಿಯೋ ಕಾಲ್ ಅಲ್ಲ. ಮಾಡಿದ ತಪ್ಪಿಗೆ, ಮಾಡಿದ ಕರ್ಮಕ್ಕೆ ಪಶ್ಚಾತ್ತಾಪ ಪಡಬೇಕಾಗಿರುವ ಜೈಲಿನ ಸೆಲ್ ಒಳಗೆ ಕೂತ್ಕೊಂಡು ಮತ್ತೆ ವಿಡಿಯೋ ಕಾಲ್ ಮಾಡವನೆ. ಇವನು ಯಾವ ಪ್ರಕರಣದ ಆರೋಪಿ ಅಂತ ಕೇಳಿದ್ರೆ, ಭಾರತದ BNS ಈ ಹಿಂದಿದ್ದಂತಹ IPC ಪ್ರಕಾರ ಅತಿ ಗಂಭೀರವಾದ ಪ್ರಕರಣ ಪೋಕ್ಸೋ ಪ್ರಕರಣ. ಆ ಪ್ರಕರಣದ ಆರೋಪಿ ಈತ. ಅಪ್ರಾಪ್ತೆ ಹೆಣ್ಣು ಮಗಳಿಗೆ ವಿಡಿಯೋ ಕಾಲ್ ಮಾಡಿದ್ದಾನೆ. ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಯಾವುದೇ ತರಹದ ಸಾಕ್ಷಿಗಳನ್ನು ಬಹಿರಂಗಪಡಿಸೋದು ಸಾಧ್ಯ ಇಲ್ಲ. ಹಾಗಾಗಿ ಆ ಸೂಕ್ಷ್ಮತೆಗಳನ್ನು ನಾವು ಕಾಪಾಡಿಕೊಳ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ಆರೋಪಿಯಾಗಿರುವ ಅವನು ಮುಖ ನೋಡಿ. ನಿರ್ಭಯನಾಗಿ ಜೈಲಲ್ಲಿ ಕೂತ್ಕೊಂಡು ವಿಡಿಯೋ ಕಾಲ್ ಮಾಡ್ತಾನೆ. ಧಾರವಾಡ ಸೆಂಟ್ರಲ್ ಜೈಲಿನ ಅಧಿಕಾರಿಗಳು, ಅಲ್ಲಿನ ಇನ್ಚಾರ್ಜ್ಗಳು, ಏನ್ ತಿಂತಾ ಇದ್ದೀರಿ ನೀವು ಜೈಲಲ್ಲಿ? ಕಡಲೆಪುರಿ ತಿಂತಾ ಇದ್ದೀರಾ? ನಿಮ್ಮ ಜೈಲಲ್ಲಿರ್ತಕ್ಕಂತಹ ಪೋಕ್ಸೋ ಪ್ರಕರಣದ ಆರೋಪಿಯೊಬ್ಬ ಅದೇ ಪ್ರಕರಣದ ಸಾಕ್ಷಿದಾರಳಿಗೆ ವಿಡಿಯೋ ಕಾಲ್ ಮಾಡ್ತಾನೆ. ಅಷಡ್ಢಾಳ, ಅವಿವೇಕಿ, ಪ್ರಾರಬ್ಧ. ನಿಮ್ಮ ಗಮನಕ್ಕೆ ಬರೋದಿಲ್ಲ ಅದು. ಬೆಂಗಳೂರಾಯಿತು, ಈಗ ಧಾರವಾಡ ಜೈಲಿಗೂ ಬಂತು ಮೊಬೈಲ್ ಫೋನ್. ಕೊಡೋರು ಯಾರು? ಕೊಡ್ತಿರೋರು ಯಾರು? ಧಾರವಾಡ ಸೆಂಟ್ರಲ್ ಜೈಲಿಗೆ ಮೊಬೈಲ್ ಎಂಟ್ರಿ ಹೆಂಗಾಯ್ತು? ನಿಮ್ಮ ಕೋಟೆಗಳನ್ನು ಭೇದಿಸಿ ಯಾರು ಕೊಡ್ತಿದ್ದಾರೆ? ಹೈ ಸೆಕ್ಯೂರಿಟಿ ಜೈಲಿಗೆ ಮೊಬೈಲ್ ಫೋನ್ ತಲುಪಿಸಿದ್ದು ಯಾರು? ವಿಡಿಯೋ ಕಾಲ್ ಮಾಡಿ ಬೆದರಿಕೆ ಹಾಕ್ತಾ ಇದ್ರು. ಜೈಲರ್ ನಿದ್ದೆ ಮಾಡ್ತಿದ್ರ? ವಾರ್ಡನ್ ಅಧಿಕಾರಿಗಳ ಕಣ್ಣು ತಪ್ಪಿಸಿ ವಿಡಿಯೋ ಕಾಲ್ ಮಾಡೋದಕ್ಕೆ ಸಾಧ್ಯವೇ? ಜೈಲಿನಿಂದಲೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಸಂತ್ರಸ್ತೆಗೆ ನ್ಯಾಯ ಸಾಧ್ಯವೇ? ಜೈಲಲ್ಲಿ ಕೂತ್ಕೊಂಡು ಅರ್ಧ ಮುರಿದೋಗಿರೋ ಹಲ್ಲಲ್ಲೇ ಆತ ಫೋನ್ ಮಾಡ್ಕೊಂಡು ಮಾತನಾಡ್ತಾನೆ. ಅವನು ಮುಖ ನೋಡಿ. ಆ ಮುಖದಲ್ಲಿ ಏನು ನಿರಾತಂಕ, ಏನು ನಿರ್ಭಯ. ವಿಡಿಯೋ ಕಾಲ್ ಮಾಡಿರೋದು ಯಾವುದೋ ಕಾಲೇಜು ಕ್ಯಾಂಪಸ್ಸಿನ ಮುಂಭಾಗದಲ್ಲ, ಬದಲಾಗಿ ಜೈಲಲ್ಲಿ ಕೂತ್ಕೊಂಡು. ನಮ್ಮ ಕರ್ಮ ನೋಡ್ರಿ. ನಮ್ಮ ರಾಜ್ಯದ ಜೈಲಿನ ವರ್ತಮಾನದ ಪರಿಸ್ಥಿತಿ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಯಾವುದೋ ನಟೋರಿಯಸ್ ಕನ್ನಿಂಗ್ ಕಿಲ್ಲರ್ ಪಕ್ಕದಲ್ಲಿ ಕೂತ್ಕೊಂಡು ಸಿಗರೆಟ್ ಸೇದ್ದ ಅನ್ನುವಾಗ ಎಲ್ಲೆಲ್ಲಿಂದಲೂ ಎದ್ದು ಬಂದ್ರು ಅಧಿಕಾರಿಗಳು. ಈಗೇನ್ ಮಾಡ್ತೀರಿ? ಪೋಕ್ಸೋ ಎನ್ನುವಂತಹ ಅತಿ ಸೂಕ್ಷ್ಮ ಪ್ರಕರಣದ ಆರೋಪಿಯೊಬ್ಬ ನಿರ್ಭಯನಾಗಿ ಹಾಡ ಹಗಲೇ ವಿಡಿಯೋ ಕಾಲ್ ಮಾಡ್ತಾನೆ. ಸಾಕ್ಷಿದಾರಳಿಗೆ ಫೋನ್ ಬೆದರಿಕೆ ಹಾಕ್ತಾನೆ.